ಹೆಲೋ ಅಂತ ಸತೀಶ್ ಶಾರುಖ್ ನೋಡ್ತಿರೋದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಾಕಲಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಜಿಗ್ನಿ ಅರ್ಥ ಕೆಫೆ ಅಂತ ಒಂದು ಹೊಸದಾಗಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ಒಂದು ಪ್ಯೂರ್ ವೆಜ್ ಒಂದು ಸ್ಪಾಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ನಿಮಗೆ ಯಾವ್ದು ಐಟಮ್ ತೊಗೊಳ್ಳಿ ತಿಂಡಿ ಪದಾರ್ಥ ಓಕೆನಾ, ಜಸ್ಟು 70 ರೂಪಾಯಿ ಒಳಗೇನೆ ಇರ್ತದೆ. ಆ್ಯಂಡ್ ನಾನು ಬಂದಿರೋದು ಬಂದು ಮಧ್ಯಾಹ್ನ ಹೊತ್ತು ಮೀಲ್ಸ್ನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತ. ಆ ಮೀಲ್ಸ್ ಸಹ ಕಡಿಮೆ ರೇಟೆ, ಅದೆಷ್ಟು ಎತ್ತ ಅಂತ ನಿಮಗೆ ಡೈರೆಕ್ಟಾಗಿ ಒಳಗೆ ಹೋಗಿ ಮಾತಾಡ್ಸೋಣ. ಬಟ್ ಇಲ್ಲಿ ಸ್ಪೆಷಲ್ ಬಂದು ಬೆಳಗ್ಗೆ ಬಂದರೆ ಇವರ ಆಂಧ್ರ ಸ್ಟೈಲ್ ಬ್ರೇಕ್ಫಾಸ್ಟ್ ಇರಲಿ, ಈ ಒಂದು ದೋಸೆ ಐಟಮ್ಸು, ಇಡ್ಲಿ ಐಟಮ್ಸು ಮತ್ತು ಸ್ನ್ಯಾಕ್ಸಲ್ಲಿ ಆ ಕಟ್ ಮಿರ್ಚಿ ಅಂತಾರೆ, ಅಂದರೆ ಮೇಲೆ ಈರುಳ್ಳಿ ಪುಡಿ ಎಲ್ಲ ಹಾಕ್ಕೊಡ್ತಾರೆ. ಸೊ ಅದು ಒಂದು ಭಾಳ ಸ್ಪೆಷಲ್ ಅಂತ ಕೇಳ್ಪಟ್ಟೆ, ಅದಕ್ಕೆ ಈ ಒಂದು ಜಾಗಕ್ಕೆ ಬಂದಿದ್ದೀನಿ. ಒಳಗೆ ಹೋಗೋಣ, ಲೈಟಾಗಿ ಹಂಗೆ ಸ್ವಲ್ಪ ಕುಕಿಂಗ್ ಶಾರ್ಟ್ಸು ಇವೆಲ್ಲ ನೋಡಿ. ಸೊ ಪುಡಿ ದೋಸೆ ಭಾಳ ಫೇಮಸ್ ಅಂತೆ, ಆದರೆ ಮಧ್ಯಾಹ್ನ ಹೊತ್ತೆ. ಬಟ್ ದೋಸೆ ಮಾತ್ರ ತೊಗೊಂಡು ಟ್ರೈ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮರಿತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನಿಮಗೆ ಜಿಗ್ನಿ ಲಿಂಕ್ ರೋಡು ಸನ್ನಿಧಿ ಹೋಮ್ಸ್ ಅನ್ನೋದು ಒಂದು ಅಪಾರ್ಟ್ಮೆಂಟ್ ಇದೆ. ಸೊ ಒಳಗೆ ಅಂದರೆ ಒಂದು ಲೇಔಟು ಎಕ್ಸಾಕ್ಟಾಗಿ ಎಂಟ್ರ್ ಆಗಿದ ತಕ್ಷಣ ರೈಟ್ ಸೈಡು ಗೇಟ್ ಹತ್ರನೇ ಲೊಗೇಟ್ ಆಗಿರುತ್ತೆ. ಸಾಕತ್ ಬಿಸಿಲಿದೆ ನೋಡಿ, ಹೊರಗೆ ಬಂದ್ರೇ ಬಿಸಿಲು ಹಂಗೆ ತಲೆಗೆ ಹೊಡೆಯುತ್ತೆ. ಸೊ ಡೈರೆಕ್ಟಾಗೆ ಒಳಗೆ ಹೋಗಿ ಅವ್ರ ಹತ್ರ ಮಾತಾಡ್ಸೋಣ, ಏನೇನು ಸಿಗುತ್ತೆ ಎತ್ತ ಏನು ಅಂತ. ಹಂಗೆ ಮೆನ್ಯೂ ತೋರಿಸ್ತೀನಿ, ನಾನೇನು ಸುಮ್ಮನೆ ಹೇಳ್ತಿಲ್ಲ. ಮೆನ್ಯೂ ನೋಡಿ ಒಬ್ಬ ಅಂತಂದರೆ ನಿಮಗೆ ಮ್ಯಾಕ್ಸಿಮಮ್ 70-75 ರೂಪೀಸ್ ಸಮಥಿಂಗ್ ಐತೆ ಅಷ್ಟೇ ಮ್ಯಾಕ್ಸಿಮಮ್ ಪ್ರೈಸೇ. ಯಾವಾಗಿಂದ ಒಳಗೋಗಿ ಅಂತಿದ್ದೀರಲ್ಲ, ಬನ್ನಿ ಆ್ಯಕ್ಚುಲಾಗಿ ಒಳಗೆ ಹೋಗೋಣ. ಆಲ್ರೆಡಿ ಅಂತ ಮಸ್ ಒಳಗೆ ಬಂದಿದ ತಕ್ಷಣ ಬ್ರದರ್ ಇದ್ದಾರೆ. ಬ್ರದರ್ ನಿಮ್ಮ ಹೆಸರು? ಸಂದೀಪ್. ಓಕೆ, ಸೊ ಮೆನ್ಯೂ ನೋಡಿದೆ ಎಲ್ಲ 70 ರೂಪಾಯಿ ಕೆಳಗೈತೆ. ಏನೇನು ಸಿಗುತ್ತೆ? ಗೀ ಪುಡಿ ಇಡ್ಲಿ, ಗೀ ಪುಡಿ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಓಕೆ, ಉತ್ತಪ್ಪಂ, ಸೆಟ್ ದೋಸೆ. ಬೆಳಗ್ಗೆ ತಿಂಡಿ ಪದಾರ್ಥ ಎಲ್ಲ ನಿಮಗೆ 70 ರೂಪಾಯಿ ಕೆಳಗೇನೆ ಏನು ತಗೊಂಡ್ರು? ಹಾಂ ಸರ್. ಸೊ ಮೀಲ್ಸ್ ಎಲ್ಲ ಎಷ್ಟು? ಸೌತ್ ಮೀಲ್ಸ್ 130, ಮಿನಿ ಮೀಲ್ಸ್ 100 ರೂಪಾಯಿ. ಸೊ 100 ರೂಪಾಯಿಗೆ ಮೀಲ್ಸ್ ಸಿಗುತ್ತೆ. ಹಾಂ. ಸೊ ಹಂಗಾರೆ ಇವತ್ತೊಂದು ಫುಲ್ ಮೀಲ್ಸ್ ನಂತರ ಒಂದು ಬ್ರೋ ಹಾಗೆ ಪುಡಿ ದೋಸೆ ಇದೆಯಾ ಈಗ? ಸೊ ಪುಡಿ ದೋಸೆ ಒಂದು ಹಾಕ್ಬಿಡಿ, ಮತ್ತು ಬೇರೆ ಸ್ಪೆಷಲ್ ಇದೆ ಹಾಗೆ ನೋಡಿ ಬಾರ್ಸೋಣ ಅಂತ ಇವತ್ತು, ಓಕೆನಾ? ಆಲ್ರೆಡಿ ಅಂತ ಮಸ್ಸು ಇಲ್ಲಿ ಮಧ್ಯಾಹ್ನ ಹೊತ್ತು ಸ್ಪೆಷಲ್ ಬಂದು ಮೀಲ್ಸು. ಅದರಲ್ಲಿ ನಿಮಗೆ ಒಂದು 8-9 ಐಟಮ್ಸ್ ಬಂದ್ಬಿಡುತ್ತೆ. ಸೊ ಪಲ್ಯ ಇರಲಿ, ಮತ್ತು ಬಿಂಡಿ ಪಲ್ಯ ಇರಲಿ, ಒಂದು ಕೇಸರಿ ಬಾತು, ಹಪ್ಪಳ, ರೈಸು, ಚಪಾತಿ, ನಂತರ ಒಂದು ಮೊಸರು, ಸಾಂಬಾರು ಮತ್ತು ಪಲ್ಯ, ಈ ಥರ ಎಲ್ಲ ಐಟಮ್ಸ್ ಸೇರಿ ಒಂದು 8-9 ಐಟಮ್ಸು 130 ರೂಪಾಯಿಗೆ ಸಿಗುತ್ತೆ ಗುರುವೆ. ಸೊ ಈ ಕಡೆ ಸುತ್ತಮುತ್ತ ಸರೌಂಡಿಂಗಲ್ಲಿ ನಿಮಗೆ ಒಂದು ಕಡಿಮೆ ಬಜೆಟಲ್ಲಿ ಸಿಗ್ತಿರೋವಂಥದ್ದು. ಅದರೊಟ್ಟಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದರೆ ನಿಮಗೆ ತಿಂಡಿಗೆ ದೋಸೆ ಸಿಗುತ್ತೆ. ಸೊ ಪುಡಿ ದೋಸೆ ಇರಲಿ, ಮಸಾಲೆ ದೋಸೆ ಇರಲಿ, ನಂತರ ಒಂದು ಪುಡಿ ಇಡ್ಲಿ ಅಂತ ಸಿಗುತ್ತೆ. ಈಗ ಎಲ್ಲ ಕಡೆ ಪುಡಿ ಬಂದು ಬೇರೆ ಒಂದು ವೆರೈಟಿಯಲ್ಲಿ ಇರುತ್ತಲ್ಲ. ಸೊ ಇವ್ರು ಬಂದು ಆಂಧ್ರ ಸ್ಟೈಲ್ ಮೇನ್ಲಿ ರೆಸ್ಟೋರೆಂಟು ಸ್ಪೆಷಲು. ಸೊ ಆಂಧ್ರ ಪುಡಿ ಸಿಗ್ತದೆ, ಒಟ್ಟಿಗೆ ಬಂದು ಇಲ್ಲಿ ಮೊಸರು ವಡೆ ಮತ್ತು ಕಟ್ ಮಿರ್ಚಿ ಅಂತ ಒಂದು ಐತೆ. ಈ ಮಿರ್ಚಿ ಬಜ್ಜಿ ಅಂತಲೇ ಕರಿಬೋದು ಅದನ್ನು. ಅದ್ಮೇಲೆ ಲೈಟಾಗಿ ಸ್ವಲ್ಪ ಪುಡಿ ಹಾಕ್ತಿರಲ್ಲ, ಪುಡಿ ಒಂದು ಮಸಾಲೆ ಹಾಕಿ, ಓಕೆ. ಸೊ ಈರುಳ್ಳಿ ಎಲ್ಲ ಹಾಕಿ ನಿಮಗೆ ಒಂದು ರೀತಿ ಪಕ್ಕ ಒಂದು ಆಂಧ್ರ ಸ್ಟ್ರೀಟ್ ವೈಬ್ ನಿಮಗೆ ಸಿಗುತ್ತೆ ಅದರಲ್ಲಿ. ಬಂದರೆ ನೀವು ಖಂಡಿತ ಅದನ್ನು ಟ್ರೈ ಮಾಡಿ, ಮಿರ್ಚಿ ಬಜ್ಜಿ ಟ್ರೈ ಮಾಡಿ. ಇನ್ನು ಹಲವಾರು ಐಟಮ್ಸ್ ಇದೆ. 70 ರೂಪಾಯಲ್ಲಿ ನಿಮಗೆ ಬೆಳಗಿನ ಜಾವ ತಿಂಡಿ, ಓಕೆನಾ, ಇಡ್ಲಿ ಇರಲಿ, ದೋಸೆ ಇರಲಿ, ಎಲ್ಲ ನಿಮಗೆ 70 ರೂಪಾಯಿ ಒಳಗೇ ಸಿಗ್ಬಿಡುತ್ತೆ. ಸೊ ಫಸ್ಟ್ ಬಂದು ನಾವು ಇವರ ದೋಸೆಯಿಂದ ಟ್ರೈ ಮಾಡೋಣ. ಸೊ ದೋಸೆ ಐ ಆಮ್ ವೆರಿ ಎಕ್ಸೈಟೆಡು. ಇವ್ರು ಮಾಡೋ ದೋಸೆ ಸ್ಟೈಲ್ ಏನಿದೆಯಲ್ಲ ಅದು ಬಂದು ಕಂಪ್ಲೀಟಾಗಿ ಡಿಫ್ರೆಂಟ್. ನಾರ್ಮಲಾಗಿ ತಿನ್ನೋ ದೋಸೆಗೂ ಈ ಒಂದು ದೋಸೆಗೂ ಡಿಫ್ರೆಂಟ್ ಆಗಿದೆ. ಮೇಕಿಂಗ್ ಸ್ಟೈಲಲ್ಲೇ ನೋಡಿದೆ ನಾನು. ಸೊ ಒಳ್ಳೆ ಸಾಕತ್ತು ಪುಡಿಯೆಲ್ಲ ಹಾಕಿ ಕೊಟ್ಟವ್ರೆ. ಸೊ ಸಾಂಬಾರು ಒಟ್ಟಿಗೆ ಒಂದು ಕೆಂಪು ಚಟ್ನಿ ಒಂದು ಕೊಟ್ಟವ್ರೆ. ದಟ್ ಈಸ್ ಐ ಥಿಂಕ್ ಸ್ವಲ್ಪ ಲೈಟಾಗಿ ಸ್ಪೈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫಸ್ಟ್ ಒಂದು ಸಾಂಬಾರಿಂದ ಹಿಡಿಯೋಣ. ದೋಸೆ ಮಾತ್ರ ಕರುಮ್ ಅನ್ಬೇಕು, ಸಾಕತ್ತು ಕ್ರಿಸ್ಪಿ ಆಗೈತೆ. ಸೆಟ್ ದೋಸೆನೂ ಸಿಗುತ್ತಲ್ಲ ಅಣ್ಣ? ಸೂಪರ್, ಸೆಟ್ ದೋಸೆನೂ ಸಿಗುತ್ತೆ, ಬೇಕಾದ್ರೆ ಅದು ಟ್ರೈ ಮಾಡಿ. ಕ್ರಿಸ್ಪಿಯಾಗಿ ದೋಸೆ ತಿನ್ಬೇಕಂತಂದರೆ ಡೆಫಿನೆಟ್ಲಿ ಈ ಒಂದು ಪುಡಿ ದೋಸೆ ಟ್ರೈ ಮಾಡಿ. ಇದನ್ನೇ ನಿಮಗೆ ಸ್ವಲ್ಪ ಬಲ್ಕಾಗೂ ಮಾಡಿಕೊಡ್ತಾರೆ. ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಪುಡಿ ಅಂತ ಕೇಳಿರೋದು, ಆದ್ದರಿಂದ ಲೈಟಾಗಿ ಇದನ್ನು ಕ್ರಿಸ್ಪಿಯಾಗಿ ಮಾಡಿಕೊಟ್ಟವ್ರೆ. ಕೆಂಪು ಚಟ್ನಿ ಐತೆ, ಅದು ಹೇಗಿದೆ ಅನ್ನೋದು ನೋಡೋಣ. ಆಹಾ, ಇವ್ರು ಹಾಕಿರೋ ಪುಡಿಗೂ ಚಟ್ನಿಗೂ ಒಂದು ಮೈಲ್ಡು ಸ್ವೀಟ್ನೆಸ್ಸು, ಒಟ್ಟಿಗೆ ಒಂದು ಖಾರ. ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗಲ್ಲ, ಹೋಗ್ತಾ ಆ ಖಾರ ಅನ್ನೋದು ಹಾಗೆ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ವಿಲ್ ಟ್ರೈ ಇವರ ಈ ಒಂದು ಪುಡಿ ಇಡ್ಲಿ ಟ್ರೈ ಮಾಡೋದಾಗ್ರೆ. ಇದನ್ನು ಹಾಗೆ ಸಾಂಬಾರು ಮತ್ತು ಚಟ್ನಿ ಕೊಟ್ಟವರಲ್ಲ, ಸೊ ಸಾಂಬಾರು ಒಂದು ಡಿಪ್ಪು, ಚಟ್ನಿಯಲ್ಲಿ ಒಂದು ಡಿಪ್ಪು,
ಹಾಗೆ ಹೋಗ್ಬೋದು ನೋಡಿ, ಹಂಗೆ ಬ್ರೋಕ್ ಆಗುತ್ತೆ, ಅಷ್ಟು ಮೃದುವಾಗೈತೆ ಇಡ್ಲಿ. ವಾ, ಪುಡಿ ಭಾರಿ ಆಗೈತೆ ನಾವು, ಪುಡಿ ಸಾಕಾಯ್ತು. ಮೇಯ್ನ್ ಬಂದು ಮೇಲೆ ತುಪ್ಪ ಹಾಕೋರಲ್ಲ ಅದು. ಸೊ ಆ ತುಪ್ಪದ ಗಮದ ಜೊತೆಗೆ ಆ ಪುಡಿನ ಒಂದು ಮೈಲ್ಡ್ ಒಂದು ಖಾರ ಘಾಟ್ ಹೊಡೆಯುತ್ತೆ, ಅದು ಅದ್ಭುತವಾಗೈತೆ. ಸೂಪರ್ ಗುರು. ಎಲ್ಲದರಲ್ಲೂ ನಿಮಗೆ ಈ ಒಂದು ಚಟ್ನಿ ಕೊಡ್ತವ್ರೆ. ಯಾಕಂದ್ರೆ ಸ್ಪೈಸಿಯಾಗೂ ಐತೆ, ಅಟ್ ದಿ ಸೇಮ್ ಟೈಮ್ ಒಂದು ಮೈಲ್ಡ್ ಸ್ವೀಟ್ನೆಸ್ಸು ಆ ಒಂದು ಚಟ್ನಿಯಲ್ಲಿ ಐತೆ. ಬಳಸಿ ಮಾಡೋದನ್ನ ಚಟ್ನಿ ನೀವು ಅಲ್ಲಂ ಚಟ್ನಿನ ಅಂದರೆ ಲೈಟಾಗಿ ಸ್ವೀಟಾಗೂ ಐತೆ, ಖಾರನೂ ಐತೆ. ಸೂಪರ್. ಚಟ್ನಿ ಮಾತ್ರ ಮಸ್ಟಾಗಿ ಟ್ರೈ ಮಾಡಿ, ಸಪ್ರೇಟಾಗಿ ತೊಗೊಳ್ಳಿ. ದೋಸೆ ಇಡ್ಲಿಗೆ ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತೆ. ಈಗ ಇವರ ಮೇಯ್ನ್ ಒಂದು ಮ್ಯಾಟ್ರು ಮಧ್ಯಾಹ್ನ ಹೊತ್ತಿಗೆ ಮೀಲ್ಸು. ಸೊ ನನಗೆ ಏನೇನು ತಿನ್ಬೇಕಂತಲೇ ಅನಿಸಿಲ್ಲ, ಅಷ್ಟು ಐಟಮ್ ಐತೆ. ಬಾಳೆಹಣ್ಣು ಐತೆ, ಮಿರ್ಚಿ ಬಜ್ಜಿ ಐತೆ, ಎಲ್ಲ ಇದರಲ್ಲಿ ಕೊಟ್ಟವ್ರೆ. ಸೊ ರೈಸ್ ಸಪ್ರೇಟಾಗಿ ಸೈಡಿಗೆ ಇಕ್ಬಿಟ್ಟು ವಿಲ್ ಟ್ರೈ ಇವರ ಚಪಾತಿ ಮೊದಲು ಟ್ರೈ ಮಾಡೋಣ. ಚಪಾತಿನೇ ಸೈಜ್ ಏನೋ ಇಷ್ಟು ದೊಡ್ಡದೈತೆ. ಆರಾಮಾಗಿ ಒಂದು ಚಪಾತಿ ತಿಂದರೆ ಸಾಕು, ಹೊಟ್ಟೆ ತುಂಬಿಬಿಡುತ್ತೆ. ಸೊ ಚಪಾತಿಗೆ ವಿ ಹ್ಯಾವ್ ಸಾಂಬಾರು ಪಲ್ಯ ಅಂತ ಬೇಜಾನೈತೆ. ವಿಲ್ ಗೋ ವಿತ್ ಈ ಒಂದು ಕ್ಯಾಬೇಜ್ ಪಲ್ಯ ಒಟ್ಟಿಗೆ ಹೋಗೋಣ. ಅದು ಭಾಳ ಇಷ್ಟ ಆಯಿತು. ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಐತೆ ಚಪಾತಿ. ಸಾಂಬಾರಲ್ಲೂ ಡಿಪ್ ಮಾಡಿ ಹೋಗೋಣ, ಬದನೆಕಾಯಿ ಸಾರು. ಸಗದಾಯ್ತಲ್ಲಪ್ಪ. ಅಂದರೆ ಒಂದು ಚಪಾತಿ ತಿಂದ್ರೇ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಅಷ್ಟು ಒಂದು ಸೈಜಲ್ಲಿದೆ ಆ ಚಪಾತಿ. ನೆಕ್ಸ್ಟ್ ಬಂದು ರೈಸ್ ಒಂದು ಸ್ವಲ್ಪ ಪೋಷನ್ ಹಾಕ್ಕೊತೀನಿ ಹಾಗೆ. ಈ ಹಪ್ಪಳ, ಚಪಾತಿ ಮತ್ತು ಬಜ್ಜಿ, ಬಾಳೆಹಣ್ಣು ಇದಿಷ್ಟು ಸೈಡಿಗೆ ಇಕ್ಬಿಟ್ರೆ ತೃಪ್ತಿಯಾಗಿ ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದಲ್ವಾ. ಸೊ ಅದೊಂದು ರೀಸನ್ನೇ. ಸೊ ಇದರಲ್ಲಿ ಅಣ್ಣ ಏನೇನು ಸಾಂಬಾರು ಇದೆ, ಹಂಗೆ ಪಕ್ಕದಲ್ಲಿ ಬನ್ನಿ, ಯಾರು ಬನ್ನಿ. ಏನೇನು ವೆರೈಟಿ ಇಕ್ಕಿರೋದು ಹಂಗೆ ಹೇಳಿ. ಏನೇನು ನೀವು ಕೊಟ್ಟಿರೋದು ಹಂಗೆ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ. ಕರ್ಡ್, ಓಕೆ, ಇದು ಸಾಂಬಾರು, ಓಕೆ, ಇದು ಪಪ್ಪು, ಓಕೆ, ಸಾಗು, ಇದು ರಸಮು, ಇದು ಕೇಸರಿ ಬಾತು, ಇದು ಬೆಂಡೆಕಾಯಿ ಪಲ್ಯ, ಇದು ಕ್ಯಾಬೇಜ್ ಪಲ್ಯ, ಇದು ಆಂಧ್ರ ಸ್ಟೈಲ್ ಚಟ್ನಿನ ಅದು. ಆಂಧ್ರ ರೈತ. ಓಕೆ, ಆಂಧ್ರ ರೈತ ಅಂದರೆ ಮೊಸರಲ್ಲಿ ಮಾಡೋದಾ ಹೇಗೆ? ಓಕೆ, ಅಕ್ಕದಾಗಿರುತ್ತೆ. ತುಪ್ಪ ಇದೆಯಾ? ತುಪ್ಪ ಮತ್ತು ಲೈಟಾಗಿ ಪುಡಿ ಒಂದು ಕೊಡಿ, ಲೈಟಾಗಿ ಹಾಕ್ಕೊತೀನಿ. ಗೀ ಕೊಡಿ. ಹಾಗೆ ಇದಿದ್ರೇ ಅದು ಮಜಾ ಅಲ್ವಾ, ಲೈಟಾಗಿ. ನೀವು ನೋಡಿ, ನನಗೆ ಇವಾಗಲೇ ಅದು ಮಾತಾಡ್ತಾ ಡ್ರೂಲಿಂಗ್ ಆಗ್ತಾಯಿದೆ. ಸೂಪರ್, ಹಂಗೆ ಹಾಕ್ಕೊತೀನಿ. ಇದು ಸೂಪರು. ಇವಾಗ ಆ್ಯಕ್ಚುಯಲ್ ಮೀಲ್ಸ್ ಬ್ಯಾಟಿಂಗ್ ಮಾಡೋ ಥರ. ಸೊ ಪಪ್ಪು, ಪುಡಿ ಮತ್ತು ಘೀ ಚೆನ್ನಾಗಿ ಮಿಕ್ಸ್ ಮಾಡಿ ಹೋದ್ರೆ ಅಂತೂ ಸ್ವರ್ಗ. ಸಾಕಾಗಿದೆಯಲ್ಲಪ್ಪ ಇದು. ಆ್ಯಕ್ಚುಲಿ ಪಪ್ಪುನೇ ಟೇಸ್ಟ್ ಆಗಿರುತ್ತೆ, ಬಟ್ ಅದ್ರ ಮೇಲೆ ನೀವು ಪುಡಿ ಮತ್ತು ತುಪ್ಪ ಇವೆಲ್ಲ ಹಾಕೋದ್ರಿಂದ ಆ ಫ್ಲೇವರ್ನ ಇನ್ನೂ ಎನ್ಹಾನ್ಸ್ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇಲ್ಲಿ ಬಂದರೆ ಈ ಥರ ನೀವು ಸಪ್ರೇಟಾಗಿ ಆ ಪುಡಿ ಮತ್ತು ಆ ತುಪ್ಪ ಎಲ್ಲ ಕೇಳಿ ತಗೊಂಡು ಬಾರಿಸಿ. ಸೂಪರ್. ನೆಕ್ಸ್ಟು ಈ ಮೀಲ್ಸಿಂದ ನಾವು ಈ ಕೇಸರಿ ಬಾತು ಟ್ರೈ ಮಾಡಿಬಿಡೋಣ. ಸೂಪರ್. ಪೈನಾಪಲ್ ಕೇಸರಿ ಬಾತು ಅದ್ಭುತ. ಈ ಥರ ಎಲ್ಲ ತಿಂದಾದ್ಮೇಲೆ ಖಾರ ತಿಂತೀರ, ಹುಳಿ ಅಂಶ ಇರುತ್ತೆ, ಎಲ್ಲ ತಿಂತೀರಲ್ಲ, ಫೈನಲಾಗಿ ಸ್ವೀಟಾಗಿ ಮುಗಿಸಿ ಅದ್ಭುತವಾಗಿರುತ್ತೆ. ಇನ್ನೂ ಇರೋ ಚಟ್ನಿ ಐತೆ. ಚಟ್ನಿ ರೈಸಲ್ಲಿ ಹೋಗೋದಾ ಅಥವಾ ಚಪಾತಿಯಲ್ಲಿ ಹೋಗೋದಾ? ರೈಸ್ಗಾ? ಸೊ ಆ್ಯಕ್ಚುಲಿ ಯಾವುದಾದ್ರು ಕಾಂಬೋ ಇರುತ್ತಲ್ಲ, ಇಲ್ಲಾಂದರೆ ನಾವು ಒಂಥರ ಟ್ರೈ ಮಾಡಿಬಿಟ್ಟು ಅದೊಂಥರ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಹೌದು, ಎರಡಕ್ಕೂ ಆಗುತ್ತಾ? ಓಕೆ. ಸೊ ಅದನ್ನು ಈ ರೈಸ್ ಒಟ್ಟಿಗೆ ಪ್ಯಾಕ್ ಮಾಡಿ ಬೈಟ್ ಹೋಗಿ ನೋಡೋದ. ಇದೊಂದು ಹಾಗೆ ಮಿರ್ಚಿ ಬಜ್ಜಿ ಒಂದು ಬೈಟು. ಸೊ ಮೊಸರು ಮತ್ತು ಆ ಮಿರ್ಚಿ ಬಜ್ಜಿ ಇದೆಯಲ್ಲ, ಒಂದು ಒಳ್ಳೆ ಕಾಂಬಿನೇಷನು. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಫೈನಲ್ ಆಗಿ ನಾನು ಈ ಮೊಸರು ಒಟ್ಟಿಗೆ ಸಿಗ್ತೀನಿ, ಓಕೆನಾ? ಸೊ ಫೈನಲ್ ಆಗಿ ಬಂದು ಒಂದು ಮೊಸರು ವಡೆ. ಸೊ ಅದನ್ನು ಟ್ರೈ ಮಾಡಿಬಿಟ್ರೆ ಆಲ್ಮೋಸ್ಟ್ ಇವ್ರ ಹತ್ರ ಸಿಗೋ ಒಂದು ಸ್ಪೆಷಲ್ ಐಟಮ್ಸ್ ಎಲ್ಲ ಟ್ರೈ ಮಾಡಿರೋ ಥರ ಆಲ್ಮೋಸ್ಟ್ ಮೀಲ್ಸ್ನ ಟ್ರೈ ಮಾಡಿದೆ. ಅದು ತುಂಬ ಸ್ಪೆಷಲು ಮಧ್ಯಾಹ್ನ ಹೊತ್ತಿಗೆ ಬಂದರೆ, ಬಿಕಾಸ್ ಕೊಡ್ತಿರೋ ಪ್ರೈಸ್ಗೆ ಐಟಮ್ಸು ಏಕ್ದಮಾಗಿ ಸಿಗುತ್ತೆ. ಸೊ ಫಸ್ಟು ಇಷ್ಟು ಬ್ರೋಕಿಂಗ್ ಪಾರ್ಟ್ ನೋಡ್ಕೊಳ್ಳಿ. ಸೊ ಮೊಸರು ಮೇಲೆ ಬೂಂದಿ ಎಲ್ಲ ಕೊಟ್ಟವ್ರೆ. ಜಸ್ಟ್ ಗೋ ಒಂದೇ ಒಂದು ಬೈಟ್ ಹೋಗೋದ. ಆಹಾ, ಸೂಪರ್. ಉಪ್ಪು ಸಕ್ಕರೆ. ಸೊ ನಿಮಗೆ ಆ ಒಂದು ಕಾಂಬಿನೇಷನ್ನೇ ಮೊಸರು ವಡೆ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಂತ ಏನಿಲ್ವಲ್ಲ, ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ.
ಸೊ ಅದೇ ಒಂದು ಕಾಂಬಿನೇಷನ್. ಸೊ ದಿಸ್ ವಾಟ್ ಅರ್ಥ ಕೆಫೆ. ಸೊ ಇವ್ರ ಹತ್ರ ಬಂದು ನಿಮಗೆ ಪ್ಯೂರ್ ವೆಜ್ ಆಪ್ಷನ್ಸ್, ಓಕೆನಾ. ಸೊ ನಿಮಗೆ ಬ್ರೇಕ್ಫಾಸ್ಟು, ಆಮೇಲೆ ಲಂಚು, ಡಿನ್ನರು, ಈವ್ನಿಂಗ್ ಸ್ನ್ಯಾಕ್ಸು ಸಿಗುತ್ತೆ. ಸ್ನ್ಯಾಕ್ಸಲ್ಲಿ ಏನೇನು ಸಿಗುತ್ತೆ ಬ್ರೋ? ಮಿರ್ಚಿ ಬಜ್ಜಿ ಸಿಗುತ್ತೆ, ಪುನುಗುಲು ಸಿಗುತ್ತೆ, ಮೈಸೂರು ಬೋಂಡ ಸಿಗುತ್ತೆ, ಕಟ್ಟು ಬಜ್ಜಿ ಸಿಗುತ್ತೆ, ಪಡ್ಡು ಸಿಗುತ್ತೆ. ಪಡ್ಡು ಸಿಗುತ್ತೆ, ಸೂಪರ್. ಸೊ ಪಡ್ಡು ಎಲ್ಲ ಸಿಗುತ್ತೆ. ಈವ್ನಿಂಗ್ ಬಂದರೆ ಅದನ್ನು ಮಿಸ್ ಮಾಡ್ತಾ ಇದ್ದೀನಿ. ಸೊ ಸಾಯಂಕಾಲ ಹೊತ್ತು ಬಂದರೆ ಪಡ್ಡು ಎಲ್ಲ ಟ್ರೈ ಮಾಡಿ, ಸಾಕಾಗಿರುತ್ತಂತೆ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬಂದರೆ ಪಡ್ಡು ಟ್ರೈ ಮಾಡೋಣ. ಸೊ ದಟ್ಸ್ ಇಟ್ ಅಂತ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸುತ್ತಮುತ್ತ ಇದ್ದೀರಂತಂದರೆ ಈ HCL ಟೆಕ್ ಇದೆಯಲ್ಲ ಇಲ್ಲೇ ಇರೋದು, ನಿಯರ್ಲಿ ಒಂದು 100 ಮೀಟ್ರು ಇಲ್ಲ ಆ ಕಂಪನಿ ಪಕ್ಕದಲ್ಲೇ ಇರೋದು. ಸೊ ಅವರು ಯಾರು ನಮ್ಮ ವೀಡಿಯೋಸ್ ನೀವು ನೋಡ್ತಿದ್ರೆ, ಸೊ ನಿಮಗೆ ಬೆಳಗ್ಗೆ ಇರಲಿ, ಮಧ್ಯಾಹ್ನ ಇರಲಿ, ರಾತ್ರಿ ಇರಲಿ, ಸೊ ಶಿಫ್ಟ್ ನಿಮ್ಗಳಿಗೂ ಚೇಂಜ್ ಆಗುತ್ತಲ್ಲ. ಸೊ ಆ ಥರ ನಿಮಗೆ ಒಂದು ಪ್ಯೂರ್ ವೆಜ್ ಫುಡ್ ಒಂದು ಸ್ಪಾಟ್ ಬೇಕಂತಂದರೆ ಡೆಫಿನೆಟ್ಲಿ ಅರ್ಥ ಕೆಫೆಗೆ ಬರ್ಬೋದು. ನಿಮ್ಮ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಶಾರುಖ್. ಸೊ ಬ್ರದರ್ ನಿಮ್ಮ ಹೆಸರು ಹೇಳಿಲ್ವಲ್ಲ? ಸಂದೀಪು ಭರತ್ ಅಂತ. ಸೊ ಬಂದರೆ ಒಂದು ಹಾಯ್ ಹೇಳಿ, ಓಕೆನಾ. ಬಾಯ್ 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 ಬಾಯ್.